ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ತಾಲೂಕಿನ ಅಂಬೇವಾಡಿ ಗ್ರಾಮದ ಗಾವಠಾಣದಲ್ಲಿ ಇರುವಂತಹ ಮನೆಯೊಂದರ ಮುಂಭಾಗದಲ್ಲಿ ಕಟ್ಟಿ ಹಾಕಿದ ನಾಯಿಯನ್ನ ಚಿರತೆಯೊಂದು ಭಾನುವಾರ ತಡರಾತ್ರಿ ಇಲ್ಲವೇ ಸೋಮವಾರ ನಸುಕಿನ ವೇಳೆ ಹೊತ್ತೊಯ್ದ ಸಾಯಿಸಿದ ಘಟನೆ ಜರುಗಿದೆ. ಅಂಬೇವಾಡಿ ಗ್ರಾಮದ ಗಾವಠಾಣ ನಿವಾಸಿ ಶ್ರೀಪಾದ ರೇವಣಕರ್ ಅವರ ಮನೆಯ ಮುಂಭಾಗದಲ್ಲಿ ಕಟ್ಟಿ ಹಾಕಿದ ನಾಯಿಯನ್ನ ಚಿರತೆಯೊಂದು ಹೊತ್ತೊಯ್ದು ಸಾಯಿಸಿದೆ. ಇದರಿಂದ ಸ್ಥಳೀಯರು ಆತಂಕಗೊಂಡಿದ್ದು ಅರಣ್ಯ ಇಲಾಖೆಯವರು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಬಸವರಾಜ ಹುಂಡೇಕರ್ ಹಾಗೂ ವಸಂತ ಗಾವಡೆ ಅವರು ಈ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ. ಇಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗೌಟಾನ್ದಲ್ಲಿ ಶ್ರೀಪಾದ್ ರೇವಣ್ಕರ್ ಅವರ ಹೊಲದಲ್ಲಿ ಅಥವಾ ಅವ್ರ ಮನೆ ಕಡೆ ಒಂದು ನಿನ್ನೆ ಚಿರತೆ ರಾತ್ರಿ 9 ಗಂಟೆಗೆ ಬಂದು ಒಂದು ಕಟ್ಟಿರುವಂಥ ನಾಯಿಗೆ ಚೈನ್ದಿಂದ ಕಟ್ಟಿರುವಂಥ ನಾಯಿಗೆ ಬಂದು ಎಲ್ಲ ಕಚ್ಚಿ ಅರ್ಧಂಬರ್ಧ ತಿಂದು ಹೋಗಿದೆ. ದಯವಿಟ್ಟು ಅರಣ್ಯ ಇಲಾಖೆದವರು ಕೂಡಲೇ ಇದನ್ನ ಕ್ರಮ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತದೆ. ಸಣ್ಣ ಪುಟ್ಟ ಮಕ್ಕಳೆಲ್ಲ ರೋಡ್ಗೆಲ್ಲ ಅಡ್ಡಾಡ್ತಾ ಇದ್ದಾರೆ. ರಾತ್ರಿ ವೇಳೆ ಚಿರತೆಗಳು ಬಂದರೆ ಇಲ್ಲಿ ಸಮಸ್ಯೆ ಆಗ್ತಾ ಇದ್ದಾವೆ. ದಯವಿಟ್ಟು ಅರಣ್ಯ ಇಲಾಖೆಯವರು ತಕ್ಷಣ ಇದನ್ನು ಕ್ರಮ ತಗೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿರತೆಗಳ ಹಾವಳಿ ತುಂಬ ಆಗಿದ್ದು, ಈಗ ಮೊನ್ನೆ ತಾನೇ ಒಂದು 4-5 ದಿವಸ ಹಿಂದುಗಡೆ ಇಲ್ಲಿ ನಮ್ಮ ಮೋಳಂಗಿ ಹೋಗೋ ರಸ್ತೆಯಲ್ಲಿ ಅಲ್ಲಿಯೂ ಕೂಡ ಒಂದು ಚಿರತೆ ಬಂದು ಬೆಳಗಿನ ಜಾವದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ನಿನ್ನೆ ನೋಡಿದರೆ ಇಲ್ಲಿ ನಮ್ಮ ಗೌಟನ್ ಏರಿಯಾದಲ್ಲಿ ಶ್ರೀಪಾದ್ ರೇವಣ್ಕರ್ ಅಂತ ಹೇಳಿ ಅವರು ಮನೆ ಹತ್ರ ಹೊಲದಲ್ಲಿನೇ ಮನೆ ಇದೆ. ಅಲ್ಲಿ ಕಟ್ಟಿರುವಂಥ ಚೈನಿಂದ ಕಟ್ಟಿರುವಂಥ ನಾಯಿಗೆ ಜಕ್ಕೊಂಡು ಹೋಗಿ ಸೈಡಲ್ಲಿ ಅರ್ಧಂಬರ್ಧ ತಿಂದು ತುಂಬ ಹಾನಿ ಮಾಡಿ ಅದನ್ನು ಸಾಯಿಸಿ ಹೋಗ್ಬಿಟ್ಟಿದೆ. ಈಗ ಇದೇ ಥರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದರೆ ನಾಳೆ ಗ್ರಾಮಸ್ಥರು ಹಾಗೂ ಚಿಕ್ಕ ಮಕ್ಕಳು, ಊರಿನ ಹಿರಿಯರು ಹೋಗ್ತಾ ಇರ್ತಾರೆ. ಬೆಳಗಿನ ಜಾವ ವಾಕಿಂಗ್ ಆಗಲಿ, ರಾತ್ರಿ ಟೈಮ್ ಮಕ್ಕಳು ಓಡಾಡೋ ಟೈಮ್ ಆಗಲಿ, ಅಥವಾ ರಾತ್ರಿ 2 ಗಂಟೆ 3 ಗಂಟೆ ಸುಮಾರಿಗೆ ಪೇಪರ್ ಮಿಲ್ಗೆ ಹೋಗುವಂಥ ಕಾರ್ಮಿಕರಿಗಾಗಲಿ, ಇಂಥ ಟೈಮಿಗೆ ಏನಾದರೂ ಆದರೆ ಅನಾಹುತ ಆದರೆ ಇದಕ್ಕೆ ಯಾರೇ ಹೊಣೆ ಆಗ್ತಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆದವರು ಕೂಡಲೇ ಇದನ್ನು ಕ್ರಮ ತಗೊಳ್ರಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂತೂ ತಪ್ಪಿದ್ದಲ್ಲ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.